ಟೈಮ್ ಕಾಲು ಎಲ್ಲ ಒಳ್ಳೆಯದು. ಬೆಳಗ್ಗೆ 5:55 ಆಯಿತು. ಲೈಟ್ ಹಾಕಿ ಕಲರ್ ಚೇಂಜ್ ಮಾಡೋದು. ನೋಡಿ ಲೈಟ್ ಚೇಂಜ್ ಮಾಡಿದ್ದಾರೆ. ಪಬ್ಲಿಕ್ ಲೈಟ್ಸ್, ಸ್ಟ್ರೀಟ್ ಲೈಟ್. ಬೆಳಗ್ಗೆ ಜೋರಾಗಿ ಮಾತಾಡೋದು ಚೆನ್ನಾಗಿರ್ತಾರಲ್ಲ ಗೈಸ್. ಗೈಸ್ ರಾತ್ರಿ ಚಾರ್ಜಿಂಗ್ ಹಾಕಿ ಮರ್ತೇ ಬಿಟ್ಟಿದ್ದೀನಿ ಗೈಸ್. ನೋಡಿ ಆನಂದ ಇವಾಗ ಆಫ್ ಮಾಡ್ತಿದ್ದೀನಿ ಗೈಸ್. ಮರ್ತ್ಬಿಟ್ಟು ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೀನಿ ಗೈಸ್. ಏನು ಆಗಲ್ಲ, ಅದು ಫೋನೆಲ್ಲ ಹೆಂಗೆ ಆಪ್ಟಿಮೈಸ್ ಆಗುತ್ತೋ ಚಾರ್ಜಿಂಗು ಇದರಲ್ಲೂ ಹಂಗೆ ಆಪ್ಟಿಮೈಸ್ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ. ಅದು ಸರಿ ತಿಕ್ಬೇಕಲ್ಲ ಕಾರಲ್ಲಿ. ಚಾರ್ಜರು ಕಾರಲ್ಲಿ ಇಕ್ಬಿಟ್ಟು ಗಾಳಿಯಲ್ಲಿ ಇಕ್ತೀನಿ ಗೈಸ್. ನೋಡಿ ಚಾರ್ಜಿಂಗ್ ಎಷ್ಟಾಗಿದೆ ನೋಡಿ, 100%. ನೋಡಿ ಚೂರು ಸೌಂಡ್ ಹೇಳಿ ಅಂದರೆ ಸೌಂಡ್ ಬರುತ್ತೆ, ಬ್ರೇಕ್ ಸೌಂಡ್ಸು, ಗಾಡಿ ಓಡಿಸೋ ಏನು ಸೌಂಡ್ ಇಲ್ಲ. ಚೆನ್ನಾಗಿದೆ ಗಾಡಿ, ಬಿಲೀವ್. ಗಾಡಿ ಆಚೆ ತೆಗ್ದೆ ಗೇಟ್ ಹಾಕ್ಬೇಕಿಲ್ಲ ಪಾಪ. ಅವ್ರಿಗೆ ಬೈಕ್ ಅಂತಾರೆ, ಏನಪ್ಪ ಗೇಟ್ ಹಾಕಿಲ್ಲ ಹಂಗೆ ಓಡಾಬಿಟ್ಟವನೆ ಅಂತ. ಅದಕ್ಕೆ ಗೇಟ್ ಹಾಕ್ತೀವಿ ಗೈಸ್. ಇವಾಗ ಪಾರ್ಕ್ ಹತ್ರ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ ಗೈಸ್. ಬಂದೆ ನೋಡಿ, ಇಲ್ಲಿ ಇನ್ನೂ ಸ್ಟ್ರೀಟ್ ಲೈಟ್ಸ್ ಸ್ಟ್ರೀಟ್ ಲೈಟ್ ಚೇಂಜ್ ಮಾಡಿಲ್ಲ. ನಮ್ಮ ಮನೆ ಹತ್ರ ಎಲ್ಲ ಚೇಂಜ್ ಮಾಡಿದ್ದಾರೆ ಗೈಸ್. ಮನೆ ಹತ್ರನೇ ಇರೋದು ಪಾರ್ಕ್, ದೂರ ಏನಿಲ್ಲ. ಓಪನ್ ಆಗಿ 20 ವರ್ಷದಿಂದ ಓಪನ್ ಆಗಿದೆ. 20 ಇಯರ್ಸಿಂದ ಫಸ್ಟಲ್ಲಿ ನಂಬರ್ 1 ಇದ್ದಾರೆ. 20 ಇಯರ್ಸಿಂದ ಬಂದು ಯಾವುದೇ ರೀತಿ ಕ್ಲೈಮ್ಸ್ಗೆ ಯಾವುದೇ ರೀತಿ ಇಲ್ಲ. ಇನ್ನೋಸ್ ಟಿ ಪಿ ಇದೆ, ಥರ್ಡ್ ಪಾರ್ಟಿ ಯಾರಿರಲ್ಲ. ಓನ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮತ್ತು ಕರ್ನಾಟಕದಲ್ಲಿ ಎಲ್ಲ ಇಂಡಿಯಾದಲ್ಲೆಲ್ಲ ಕೊಟ್ಟು 19,000 ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತು ಎಲ್ಲ ಕಡೆ ಕ್ಯಾಶ್ಲೆಸ್ ಸೌಕರ್ಯ ತುಂಬ ಚೆನ್ನಾಗಿದೆ. ವುಮೆನ್ಸ್ಗೆ ಮಾತ್ರನಾ ಇದು? ಎಲ್ಲರಿಗೂ ಇದೆ ಸರ್, ಎಲ್ಲ ಏಜ್ಗೆ ಇದೆ. 18 to 100 ಇಯರ್ಸ್ವರೆಗೂ ವುಮೆನ್ಸ್ ಕೇರ್ ಅಂದರೆ ಡೆಲಿವರಿ ಎಕ್ಸ್ಪೆನ್ಸ್ ಇದೆ.
ಹಾಂ ಅದಕ್ಕೆ ಸಂಬಂಧಪಟ್ಟಿದ್ದಕ್ಕೆ ವುಮೆನ್ಸ್ಗೆ 1 ಇಯರ್ಗೆ ಕೊಡ್ತಾ ಇದ್ದಾರೆ. ತುಂಬ ಯೂಸ್ಫುಲ್ ಆಗಿದೆ. ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ಸ್ ಕೊಡ್ತಾರೆ ಗಾಯ್ಸ್. ಥ್ಯಾಂಕ್ ಯು ಸರ್. ನಿಮಗೂ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡಿದ್ದು. ಓಕೆ ಸರ್, ಥ್ಯಾಂಕ್ ಯು ಸರ್. ಮನೆ ಹತ್ರ ಬಂದೆ ಗಾಯ್ಸ್. ಶೆಕೆ ಗಾಯ್ಸ್, ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಬೆಳಗ್ಗೆ ಚೆನ್ನಾಗಿರುತ್ತೆ, ಸ್ವಲ್ಪ ಕೂಲಾಗಿರುತ್ತಲ್ವ. ಇವಾಗ ಹೋಯ್ತಾ ಬಿಸಿಲು, ಸೂರ್ಯ ಬರ್ತಾನಲ್ವ, ಸ್ವಲ್ಪ ಬಿಸಿಲು ಜಾಸ್ತಿ, ಶೆಕೆ ಕಿಡಿ ಬೆವರು ಬರುತ್ತದೆ ಗೈಸ್ ಜಾಸ್ತಿ. ಮೆಟ್ಲಸ್ಕೊಂಡು ಹೋಗ್ತೀನಿ ಗೈಸ್ ಮನೆಗೆ. ಹೆಂಗೆ ಸರೌಂಡಿಂಗ್ ಅಷ್ಟೇ ಗೈಸ್. ಸರಿಯಾದ ಕೆಲಸ ಹೋಗಬೇಕಾಯ್ತು. ಒಂದು 20 ನಿಮಿಷ ಆಗ್ತದೆ, 20 ನಿಮಿಷ ಇಲ್ಲ 15 ನಿಮಿಷ ಲೇಟ್ ಆಯ್ತಿಂದ ಬಿಡೋದು ಗಾಡಿ. ಇನ್ನೊಂದು ವರಸ್ತಲ್ಲಿ ನಿಬ್ಬನ ಅಂದ್ಕೊಂಡೆ ಅಷ್ಟಲ್ಲಿ ಇನ್ನೊಂದು ಬೇಕಾಯ್ತು. ಏನು ಬಿಸ್ಲು ನೋಡಿ ಗೈಸ್, ಬಿಸಿಲೇ. ಇವಾಗ ತಾನೇ ಊಟ ಮಾಡಿಸ್ತೇವೆ ಅಷ್ಟೇ ಗೈಸ್.